ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಬರ್ರಿ ಇವತ್ತು ನಾನು ನಿಮ್ಗೆ ಹೊಸ ರೆಸಿಪಿ ತಗೊಂಡ್ಬಂದಿದ್ದೀನಿ. ಏನಂದ್ರೆ ಕ್ಯಾಬೇಜ್ ಮತ್ತು ಆಲೂಗಡ್ಡೆ ಸೇರಿಸ್ಬಿಟ್ಟು ಒಂದು ಪಲ್ಯ ಮಾಡೋಣ್ರಿ ಮಸ್ತ್ ಪೈಕಿ. ಬರೀ ನೋಡೋಣ ಹೆಂಗೆ ಮಾಡೋಣ ಅಂತ ತಿಂದು ನೋಡ್ರಿ ಒಂದ್ಸಲ, ಭಾರಿ ಟೇಸ್ಟ್ ಆಕೈತಿ. ಬರೀ ಒಂದೇ ಥರ ತಿಂದು ಬೋರ್ ಆಗಿತ್ತಂದ್ರೆ ಇದೊಂಥರ ಮಾಡ್ಕೊಂಡು ನೋಡ್ರಿ, ಭಾರಿ ಟೇಸ್ಟ್ ಆಕೈತಿ. ಬರ್ರಿ ಮಾಡೋಣ ಅಂತ ನೋಡ್ರಿ. ನಾನು ಒಂದು ಚಿಕ್ಕದ ಕ್ಯಾಬೇಜ್ ತಗೊಂಡೇನ್ರಿ, ಅದನ್ನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಕೈತಿ ನೀವು ಹಂಗೆ ಕ್ಯಾಬೇಜ್ ತಗೋರಿ. ಮತ್ತು ಯಾವ ರೀತಿ ನಿಮ್ಗೆ ಹೆಚ್ಕೋಬೇಕು ಅನಿಸ್ತೈತಿ ಆ ರೀತಿ ಹೆಚ್ಕೋರಿ. ನೋಡ್ರಿ ನಾನಂತರ ಉದ್ದುದ್ಗೆ ಹೆಚ್ಕೊಂಡೇನಿ. ಅದ್ರ ಜೊತೆ ಇವಾಗ ಒಂದು ದೊಡ್ಡದ ಆಲೂಗಡ್ಡೆ ತೊಗೊಂಡೇನ್ರಿ. ತೊಗೊಂಡಿದ್ದೇನ್ರಿ ನಾನು, ಯಾಕಂದ್ರೆ ಕ್ಯಾಬೇಜ್ ಅನ್ನೋ ಸ್ವಲ್ಪ ಐತಲ್ರಿ, ಅದ್ರ ಸಂಬಂಧ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೇನ್ರಿ. ಅದ್ರದ ಸಿಪ್ಪಿ ಎಲ್ಲ ತಕೊಂಡ್ಬಿಟ್ಟು ನಾವೇನು ಮಾಡೋಣ, ತೊಳ್ಕೊಂಡ್ಬಿಟ್ಟ ಅದನ್ನ ಕಟ್ ಮಾಡ್ಕೊಳ್ಳೋಣ್ರಿ. ಇವಾಗ ಭಾಳ ಸಣ್ಣ ಕಟ್ ಮಾಡೋದೇನು ಬೇಡ್ರಿ, ಒಂದು ಚಿಕ್ಕ ದೊಡ್ಡ ಪೀಸ್ ಆದ್ರೆ ಸಾಕ್ರಿ. ನೋಡ್ರಿ ಈ ರೀತಿ ಇಷ್ಟಿಷ್ಟು ದೊಡ್ಡ ಹೋಳಾದ್ರೆ ಸಾಕ್ರಿ ಆಲೂಗಡ್ಡೆದ. ಈಗ ಆಲೂಗಡ್ಡೆ ಹೆಚ್ಕೊಂಡ ಸೈಡಿಗೆ ಇಟ್ಕೊಳ್ಳೋಣ್ರಿ. ನೋಡ್ರಿ ಇದನ್ನ ಈಗ ಕ್ಯಾಬೇಜಿಗೆ ಏನು ಮಾಡೋಣ್ರಿ, ಕೆಲವೊಬ್ರಿಗೆ ವಾಸನೆ ಇಷ್ಟ ಆಗಂಗಿಲ್ರಿ ಕ್ಯಾಬೇಜಿದ್ದ. ಆ ವಾಸನೆ ಹೋಗ್ಬೇಕಂದ್ರೆ ನಾವು ಏನು ಮಾಡೋಣ, ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕೊಂಡ ಒಂದು 3 ನಿಮಿಷದ ತನಕ ನಾವೇನು ಮಾಡೋಣ್ರಿ, ಬಾಯ್ಲ್ ಮಾಡಕ್ಕೆ ಇಡೋಣ್ರಿ. ನೋಡ್ರಿ ನಾನೀಗ ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ತರಕಾರಿ ಹೆಚ್ಕೊಂಡೇನ್ರಿ. ಏನಿಲ್ರಿ, ಭಾರಿ ಸಿಂಪಲ್ ಅದ. ಏನಂದ್ರೆ ಮೆಣಸಿನ್ಕಾಯಿ ತೊಗೊಂಡೇನ್ರಿ, ಟೊಮೆಟೊ ತೊಗೊಂಡೇನಿ, ಮತ್ತು ಕಾಯಿ ತುರಿ ತೊಗೊಂಡೇನ್ರಿ. ಈರುಳ್ಳಿ ಬೇಡ್ರಿ, ಬೆಳ್ಳುಳ್ಳಿ ಬೇಡ, ಏನು ಬೇಡ. ನೋಡ್ರಿ ಇವಾಗ ನಾನು ಇದನ್ನು ಕಡಾಯಿ ಇಟ್ಕೊಂಡಿದ್ದೇನೆ ರೀ. ಕಡಾಯಿ ಸ್ವಲ್ಪ ಬಿಸಿ ಆದ್ಮೇಲೆ ಅದ್ರೊಳಗೆ ಎಣ್ಣೆ ಹಾಕೊಳ್ಳೋಣ್ರಿ. ನೋಡ್ರಿ ಇವಾಗ ಬಿಸಿ ಆಗೈತಿ. ಈಗ ನಾನು ಒಂದು ಸ್ವಲ್ಪ ಅದ್ರೊಳಗೆ ಆಯಿಲ್ ಹಾಕೊಳತ್ತೇನೆ ರೀ. ಮಸ್ಟರ್ಡ್ ಆಯಿಲ್ ಯೂಸ್ ಮಾಡತ್ತಿದ್ದೇನೆ ರೀ. ನಿಮ್ಗೆ ಯಾವ ಆಯಿಲ್ ಬೇಕು ನೀವು ಅದನ್ನು ಯೂಸ್ ಮಾಡ್ಬೋದು ರೀ. ನೋಡ್ರಿ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದ್ಮ್ಯಾಗ ನಾವೇನು ಮಾಡೋಣ್ರಿ, ಈಗ ಅದ್ರೊಳಗೆ ಓಕೆ ಇವಾಗ ಎಣ್ಣೆ ಬಿಸಿ ಆಗೈತ್ರಿ. ಈಗ ನಾನು ಕರಿ ಜೀರಿಗೆ ಯೂಸ್ ಮಾಡತ್ತಿದ್ದೀನಿ. ಕರಿ ಜೀರಿಗೆ ಯೂಸ್ ಮಾಡ್ಕೊಂಡು ನಾವು ಅದ್ರೊಳಗೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಈಗ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋಣ್ರಿ. ಆಲೂಗಡ್ಡೆ ಬ್ರೌನ್ ಕಲರ್ ಬರ್ತಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಕೈತ್ರಿ, ಒಂಥರ ತಿನ್ನುವಾಗ ವೆರೈಟಿ ಟೇಸ್ಟ್ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಎಲ್ಲರೂ ಭಾರಿ ಟೇಸ್ಟ್ ಆಗ್ತೈತಿ. ನೋಡ್ರಿ ಈಗ ಕ್ಯಾಬೇಜ್ ಕುದ್ದೈತಿ. ಈಗ ನಾವು ಅದನ್ನು ನೀರು ಬಸದ ಒಂದು ಕಡೆ ತೆಗೆದು ಇಟ್ಕೊಳ್ಳೋಣ್ರಿ. ಅಲ್ಲಿವರೆಗೂ ನಾವೇನು ಮಾಡೋಣ್ರಿ, ಸ್ವಲ್ಪ ಆಲೂಗಡ್ಡೆ ಬ್ರೌನಿಷ್ ಕಲರ್ ಬರೋ ತನಕ ನಾವು ಹುರ್ಕೊಳ್ಳೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಅದ್ರೊಳಗೆ ನಿಮ್ಗೆ ಏನಾರ ತಳ ಅದು ಏನಾರ ಹಿಡಿಯಾಕತ್ತಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊರಿ. ಉಪ್ಪು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊರಿ. ನೋಡ್ರಿ ಈಗ ನಾನು ಫ್ರೈ ಮಾಡಿದ್ದೀನಿ. 1-2 ನಿಮಿಷ ಆಕೈತಿ ಫ್ರೈ ಮಾಡೋ ಮಟ್ಟ. ಫ್ರೈ ಆಯ್ತು ನೋಡ್ರಿ, ನಂದು ಬ್ರೌನ್ ಕಲರ್ ಬಂದೈತಿ ಅದೆಲ್ಲ. ಇವಾಗ ನಾವು ಅದನ್ನ ತೆಗೆದಿಟ್ಕೊಳ್ಳೋಣ್ರಿ. ಎಲ್ಲ ಆಲೂಗಡ್ಡೆ ತೆಗೆದಿಟ್ಕೊಳ್ಳೋಣ್ರಿ. ಇವಾಗ ಒಗ್ಗರ್ನಿಗೆ ನಾವು ರೆಡಿ ಮಾಡ್ಕೊಳ್ಳೋಣ್ರಿ. ಈಗೆಲ್ಲ ಆಲೂಗಡ್ಡೆ ತೆಗೆದಿಟ್ಕೊಂಡಾಗ ಇನ್ನೊಂದು ಸ್ವಲ್ಪ ನಾನು ಆಯಿಲ್ ಸೇರಿಸ್ಕೊತೇನೆ ರೀ. ಅದಕ್ಕೆ ಆಯಿಲ್ ಸೇರಿಸ್ಕೊಂಡೆ. ಆಯಿಲ್ ಸೇರಿಸ್ಕೊಂಡ್ಬಿಟ್ಟು ನಾನು ಈಗ ನೋಡ್ರಿ ಮೆಂತ್ಯಕಾಳು, ಜೀರಿಗೆ, ಸೋಂಪು ಮತ್ತು ಬಿಳಿ ಸಾಸ್ವೆ ಬರ್ತೈತೆ ರೀ. ಅದ್ರ ಮಿಕ್ಸ್ ಸಿಗ್ತೈತಿ ನಿಮ್ಗೆ. ಆ ಮಿಕ್ಸ್ ನಾನು ಯೂಸ್ ಮಾಡ್ಕೊಳತ್ತೇನೆ ರೀ. ಅದೊಂಥರ ಫ್ಲೇವರ್ ಚೆನ್ನಾಗಿರ್ತೈತೆ ರೀ. ಈಗ ಅದನ್ನು ಹಾಕ್ಕೊಂಡಿದ್ದೇನೆ ರೀ ನಾನು ಎಣ್ಣೆ ಒಳಗೆ. ಎಣ್ಣೆ ಬಿಸಿ ಆಗೈತಿ, ಎಣ್ಣೆ ಒಳಗೆ ಹಾಕ್ಕೊಂಡಿದ್ದೇನೆ ರೀ. ಇದ್ರ ಮ್ಯಾಗ ನಾನು ಮೆಣಸಿನ್ಕಾಯಿ ಹಾಕೋತೇನೆ ರೀ. ನಿಮ್ಗೆ ಕರಿಬೇವು ಹಾಕೋಬೇಕು ಅನ್ಸುತ್ತೆ ಕರಿಬೇವು ಹಾಕೋರಿ. ನನ್ನ ಹತ್ರ ಕರಿಬೇವು ಖಾಲಿ ಐತ್ರಿ, ಅದ್ರ ಸಂಬಂಧ ನಾನು ಜಸ್ಟ್ ಮೆಣಸಿನ್ಕಾಯಿ ಹಾಕಿದ್ದೇನೆ ರೀ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಡೈರೆಕ್ಟ್ ಟೊಮೆಟೊ ಸೇರಿಸ್ಕೊಂಬಿಡೋಣ್ರಿ. ನೋಡಿರಿ ಟೊಮೆಟೊನು ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ. ಅದು ಗೊತ್ತಲ್ರಿ ನಿಮ್ಗೆ, ಟೊಮೆಟೊ ಮೆತ್ತಗಾಗಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕ್ರಿ. ಉಪ್ಪು ಸೇರಿಸ್ಕೊಂಡು ನಾವೇನು ಮಾಡೋಣ್ರಿ, ಈಗ ಇನ್ನೊಂದು ಸ್ವಲ್ಪ ಚೆಂದ ನಮಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಅದೆಲ್ಲ ಮೆತ್ತಗಾಗಬೇಕ್ರಿ. ಮೆತ್ತಗಾದ ತಕ್ಷಣ ನಾವು ಅದಕ್ಕೆ ಏನು ಮಾಡೋಣ್ರಿ, ಮಸಾಲ ಐಟಮ ಹಾಕೊಳ್ಳೋಣ್ರಿ. ನೋಡ್ರಿ ಉಪ್ಪು ಸೇರಿಸ್ಕೊತೇನೆ. ಇನ್ನೊಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊಳ್ಳೋಣ್ರಿ, ಧನಿಯಾ ಪೌಡ್ರ್ ಹಾಕೊಳ್ಳೋಣ್ರಿ, ಗರಂ ಮಸಾಲ ಹಾಕೊಳ್ಳೋನು, ಮತ್ತು ಜೀರಿಗೆ ಪೌಡ್ರ್ ಹಾಕೊಳ್ಳೋಣ್ರಿ. ಈಗ ಮತ್ತೆ ನಾವೇನು ಮಾಡೋಣ್ರಿ, ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ್ರಿ. ನೋಡ್ರಿ ಅದೆಲ್ಲ ಟೊಮೆಟೊದ ಮೆತ್ತಗಾಗಿ ನೀರು ಬಿಡಾತೈತ್ರಿ. ಈಗ ಇವಾಗ ನಾವೇನು ಮಾಡೋಣ್ರಿ, ಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಕಾಯಿ ತುರಿನೂ ಏನು ಮಾಡೋಣ್ರಿ, ಚೆಂದ ನಮಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇದಕ್ಕೆ ಈರುಳ್ಳಿ ಬೇಕಾಗಿಲ್ಲ, ಬೆಳ್ಳುಳ್ಳಿ ಬೇಕಾಗಂಗಿಲ್ಲ. ಬರೀ ಸಿಂಪಲ್ಲಾಗಿ ಇಷ್ಟು ನಾವು ಮಾಡಿದ್ರೆ ಸಾಕ್ರಿ. ಇದು ಅಡುಗೆ ಬ್ಯಾಚುಲರ್ಗೂ ಬೇಗ ಆಗ್ತೈತಿ.
ಮತ್ತು ಯಾರು ಹೊಸದಾಗಿ ಅಡ್ಗೆ ಕಲರ್ ಇದ್ರೂ ಅವ್ರಿಗೂ ಏನಾಕೈತ್ರಿ ಸೇವಿಂಗ್ಸ್ ಆಕೈತ್ರಿ, ಬೇಗ ಆಕೈತಿ ನೋಡಿರಿ. ಈಗ ನಾನು ಕ್ಯಾಬೇಜ್ ಮಿಕ್ಸ್ ಮಾಡ್ಕೊಂಡೀನಿ. ಕ್ಯಾಬೇಜ್ನ ಚಂದ ನಮಗೆ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ. ಮಸಾಲ ಒಳಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ನೀಟಾಗಿ. ನಿಮ್ಗೆ ಉಪ್ಪು ಆಮ್ಯಾಗ ಹುಳಿ ಎಲ್ಲ ಹೆಂಗೆ ಬೇಕು ನೋಡ್ಕೊಂಡಂಗೆ ನೀವು ಹಾಕೋಬೋದ್ರಿ. ನಾನು ಸ್ವಲ್ಪ ಟೊಮೆಟೊ ತೊಗೊಂಡೇನಿ ರೀ, ಅದಕ್ಕೆ ನಾನು ಅದ್ರೊಳಗನ ಮ್ಯಾನೇಜ್ ಆಗತೈತೆ ರೀ. ಈಗ ಮತ್ತು ಇನ್ನೊಂದು ನಾನೇನು ಇವಾಗ ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೇನೆ ರೀ. ಆಲೂಗಡ್ಡೆನ ಚೆನ್ನಾಗೆ ಫ್ರೈ ಮಾಡೋಣ್ರಿ. ಈಗ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಏನು ಮಾಡೋಣ್ರಿ, ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ರೀ. ನಾನು ಅದು ಕುದಿಯೋವರೆಗೂ ಬೇಕಲ್ರಿ, ಅದಕ್ಕೆ ನೀರು ಹಾಕಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ತೆಗೆದು ನೋಡೋಣ್ರಿ. ಆವಾಗ ಒಂದು ಸ್ವಲ್ಪ ತೆಗೆದು ನೋಡ್ತಾ ಇರ್ರಿ, ಯಾಕಂದ್ರೆ ತಳ ಅದು ಹಿಡಿಬಾರ್ದಲ್ರಿ. ಅದ್ರ ಸಂಬಂಧ ಮಾಡಿದ್ದೆಲ್ಲ ವೇಸ್ಟ್ ಆಗಬಾರ್ದು ರೀ. ಅದಕ್ಕೆ ನಾನು ಇನ್ನೊಂದು ಸಲ ತೆಗೆದು ಉಪ್ಪೆಲ್ಲ ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಕೊಳ್ರಿ. ನೋಡಿರಿ ನನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೇನೆ ರೀ. ಇವಾಗ ಮತ್ತೇನು ಮಾಡೋಣ್ರಿ, ನಾವು ಎಲ್ಲ ಕಲಿಸ್ಬಿಟ್ಟು ಮತ್ತು ಪ್ಲೇಟ್ ಮುಚ್ಚೋಣ್ರಿ. ಈಗ ಒಂದು 2 ನಿಮಿಷ ಬಿಟ್ಟು ನಾವು ತೆಗೆದು ನೋಡೋಣ್ರಿ, ರೆಡಿ ಆಗಿರ್ತೈತಿ ನೋಡಿರಿ. ಎಲ್ಲ ನೀರೆಲ್ಲ ಎನ್ಕೊಂಡೈತಿ, ರೆಡಿ ಆಗಕ್ಕೆ ಬಂದೈತಿ ರೀ. ಇದ್ರ ಜೊತೆಗೆ ನಾವು ಏನು ಮಾಡೋಣ್ರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ರೆ ಯೂಸ್ ಮಾಡ್ಕೊಂಡ್ರಿ. ನಿಮಗೆ ಬೆಲ್ಲ ಬೇಕಾದ್ರೆ ಬೆಲ್ಲ ಯೂಸ್ ಮಾಡ್ಕೋಬೋದ್ರಿ. ನಿಮ್ಮ ಅನಿಸಿಕೆ ಪ್ರಕಾರ ನೀವು ಹಾಕೋಬೋದ್ರಿ. ನಾನು ಸ್ವಲ್ಪ ಸಕ್ರೆ ಯೂಸ್ ಮಾಡ್ಕೊಂಡಿದ್ದೇನೆ ರೀ. ಇವಾಗ ಮತ್ತೇನು ಮಾಡೋಣ್ರಿ, ಒಂದು 2 ನಿಮಿಷ ಕಲಿಸ್ಬಿಟ್ಟು ನಾನು ಮತ್ತು ಪ್ಲೇಟ್ ಮುಚ್ಚೋಣ್ರಿ. ಅದಕ್ಕೆ ನೋಡಿರಿ ಎಲ್ಲ ಕಲಸಿದಾಯ್ತು. ಒಂದು 2 ನಿಮಿಷ ನಾವು ಏನು ಮಾಡೋಣ್ರಿ, ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ. ಅದು ಇನ್ನೊಂದ್ಸಲ ಪ್ಲೇಟ್ ಮುಚ್ಚೋಣ್ರಿ. ಜಸ್ಟ್ 2 ನಿಮಿಷ ಒಳಗೆ ರೆಡಿ ಆಗ್ತೈತ್ರಿ. ನೋಡಿರಿ ಎಲ್ಲ ನೀರು ಇನ್ಕೊಂಡೈತಿ. ಇವಾಗ ನಮ್ಮ ಪಲ್ಯ ರೆಡಿ ಆಯ್ತು. ಭಾಳ ಈಜಿ ಐತ್ರಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿರಿ. ಮತ್ತು ಅದ್ರೊಳಗನ ಮತ್ತು ಏನು ಮಾಡಂದ್ರೆ, ನಿಮಗೆ ಚಪಾತಿ ಜೋಡಿನೂ ತಿನ್ಬೋದು, ರೋಟಿ ಜೋಡಿನೂ ತಿನ್ಬೋದು ರೀ. ಭಾರಿ ಟೇಸ್ಟ್ ಆಕೈತಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ. ಬರ್ರಿ ಸರ್ವ್ ಮಾಡೋಣ ಅಂತ. ನೋಡಿರಿ ಈ ರೀತಿ ಆಕೈತಿ ಪಲ್ಯ ಮಾಡಿದ ತಕ್ಷಣ. ನೀವು ಇದನ್ನು ರೊಟ್ಟಿ ಜೋಡಿನೂ ತಿನ್ಬೋದು ರೀ, ಚಪಾತಿ ಜೋಡಿನೂ ತಿನ್ಬೋದು. ಒಂದು ಸಲ ತಿಂದು ಬೋರ್ ಆಗಿತ್ತಂದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆನ ತಿಳಿಸ್ರಿ. ಧನ್ಯವಾದಗಳು.